ಬೆಳಗಿನ ತಿಂಡಿಗೆ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟಪಡೋ ಒಂದು ಸೂಪರ್ ಸಾಫ್ಟ್ ಆಗಿರೋ ಒಂದು ಇಡ್ಲಿ. ಅದ್ರ ಜೊತೆಗೆ ನಾವು ಒಂದು ಒಳ್ಳೆಯ ನೀರ್ ಚಟ್ನಿ ಮಾಡೋಣ. ಈ ಇಡ್ಲಿ ಬೇರೆ ಯಾವುದು ಅಲ್ಲ, ರೇಷನ್ ಅಕ್ಕಿಯಿಂದಾನೇ ಮಾಡಿರೋ ಇಡ್ಲಿ. ರೇಷನ್ ಅಕ್ಕಿಯಿಂದನೂ ಇಷ್ಟು ಮೃದುವಾದ ಇಡ್ಲಿ ಮಾಡ್ಬೋದಾ ಅನ್ನೋದು ತಿಳ್ಕೊಬೇಕಾದ್ರೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ಇದ್ರ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡೋ ಒಂದು ನೀರ್ ಚಟ್ನಿ ಮಾಡೋಣ. ಹರೇ ಶ್ರೀನಿವಾಸ, ಸ್ವಾದಿಷ್ಟ ರುಚಿಗೆ ಸ್ವಾಗತ. ಈಗ ನಾನು ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಹೇಳ್ತೀನಿ. ಇದೇ ಪ್ರಕಾರ ನೀವು ಮಾಡಿದ್ರ ಈ ಸೋಡಾ ಹಾಕ್ದೇನೆ ನಾವು ಸೂಪರ್ ಸಾಫ್ಟ್ ಆಗಿರೋ ಬೆಳ್ಳಗಿರೋ ಇಡ್ಲಿ ಮನೆಯಲ್ಲಿ, ಅದನ್ನು ರೇಷನ್ ಅಕ್ಕಿಯಿಂದ ಮಾಡ್ಬೋದು. ಒಂದು ಗ್ಲಾಸನ್ನ ನಾನು ಉದ್ದಿನ ಕಾಳು ತಗೊಂಡಿನಿ. ನೀವು ಉದ್ದಿನ ಬೇಳೆ ಇದ್ರೆ ಅದನ್ನ ತಗೊಳ್ರಿ. 1/4 ಟೀ ಸ್ಪೂನಿನಷ್ಟು ಇಲ್ಲಿ ಮೆಂತೆ ಕಾಳು ಹಾಕೋಣ. ಜಾಸ್ತಿ ಮೆಂತೆ ಕಾಳು ಹಾಕ್ಬೇಡ್ರಿ, ಅದ್ರಲಿಂದ ಕಲರ್ ಚೇಂಜ್ ಆಗ್ತದೆ. ಆಮೇಲೆ 2 ಟೇಬಲ್ ಸ್ಪೂನ್ ಇಲ್ಲಿ ನಾವು ಸಬ್ಬಕ್ಕಿ ಅಂದ್ರೆ ಸಾಬುದಾನಿ ಹಾಕೋಣ. ಸಾಬುದಾನಿ ಹಾಕೋದ್ರಿಂದ ಕಲರ್ ಬೆಳ್ಳಗೂ ಬರ್ತದೆ ಮತ್ತೆ ಬಹಳ ಸಾಫ್ಟ್ ಆದ ಇಡ್ಲಿ ಆಗ್ತಾವ. ಆಮೇಲೆ ಅರ್ಧ ಗ್ಲಾಸಿನಷ್ಟು ದಪ್ಪಂದ ಅವಲಕ್ಕಿ ಹಾಕೋಣ. ಈ ಮೆಜರ್ಮೆಂಟನ್ನು ನೀವು ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ರಿ. ಆಮೇಲೆ ನಾನು ಮುಂದೆ ನಿಮಗೆ ಈ ಸೋಡಾ ಹಾಕದ ಬದಲಾಗಿ ನಾವು ಏನ್ ಹಾಕಿದ್ರೆ ಇಡ್ಲಿ ಸಾಫ್ಟ್ ಆಗ್ತದ ಅನ್ನೋದನ್ನು ಹೇಳ್ತೀನಿ. ಚಂದ 3-4 ಸರ್ತಿ ತೊಳೆದು ಇದನ್ನ ನೆನಿಲಿಕ್ಕೆ ಬಿಡೋಣ. ಇವಾಗ ಈ ಕಡೆ ಅಕ್ಕಿಯನ್ನ ನೆನಿಲಿಕ್ಕೆ ಇಡ್ತೀನಿ. 3 ಗ್ಲಾಸ್ ನಾನು ಇಲ್ಲಿ ರೇಷನ್ ಅಕ್ಕಿ ತಗೊಂಡಿನಿ. ಯಾವ ಗ್ಲಾಸಿಂದ ನಾವು ಉದ್ದಿನ ಕಾಳು ಅಳತಿ ಮಾಡಿದ್ದೀವಿ ಅದೇ ಗ್ಲಾಸಿನಿಂದ 3 ಗ್ಲಾಸು ಅಕ್ಕಿ ತಗೊಳ್ರಿ. ಇದು ರೇಷನ್ ಅಕ್ಕಿ ನೋಡ್ಬೋದು ನೀವು, ಸ್ವಲ್ಪ ಧೂಳಾಗಿರ್ತದ. ಈ ರೇಷನ್ ಅಕ್ಕಿನ ಚಂದ ಒಂದ್ 3-4 ಸರ್ತಿ ತೊಳೆದು ಈ ರೀತಿ ಸ್ವಚ್ಛವಾದ ನೀರು ಬರೋವರೆಗೂ ತೊಳೆದು ಇದನ್ನು ಕೂಡ ನಾವು ಚಂದ ಮುಚ್ಚಿ ನೆನಿಲಿಕ್ಕಿಡೋಣ. ಉದ್ದಿನ ಬೇಳೆ ಮತ್ತು ಇದು ಅಕ್ಕಿ ಮಿನಿಮಮ್ ಒಂದು 5-6 ತಾಸಾದ್ರೂ ನೆನಿಲೇಬೇಕು. 2 ನೆನಿಲಿಕ್ಕಿಟ್ಟು ಒಂದು 5-6 ಗಂಟೆ ಆಯ್ತು ನೋಡ್ರಿ. ಇವಾಗ ಸಬ್ಬಕ್ಕಿ ಕೂಡ ಎಷ್ಟು ಚಂದ ನೆನೆದದ. ಆಮೇಲೆ ಈ ಉದ್ದಿನ ಬೇಳೆನು ಚಲೋ ಕೈಯಿಂದ ಒತ್ತಿದ್ರೆ ಸಾಫ್ಟ್ ಆಗ್ಲಿಕತ್ತದ. ಇವಾಗ ಇದನ್ನ ಮಿಕ್ಸರ್ ಜಾರು ಇಲ್ಲ ನೀವು ಈ ವೆಟ್ ಗ್ರೈಂಡರ್ ಎದ್ರು ಬೇಕೋ ಅದರಲ್ಲಿ ರುಬ್ಕೋಬಹುದು. ಸ್ವಲ್ಪನೇ ನೀರ್ ಹಾಕಿದನ್ನ ನುಣ್ಣಗೆ ರುಬ್ಕೋಬೇಕು. ಬಹಳ ಸಾಫ್ಟ್ ಆಗಿರ್ಬೇಕು. ನೋಡ್ಬೋದು ನೀವು, ಎಕ್ದಮ್ ಕೈಗೆ ಮೃದುವಾಗಿ ಆಗೋ ಹಂಗೆ ರುಬ್ಕೊಂಡು ಒಂದು ದೊಡ್ಡ ಪಾತ್ರೆ ಒಳಗ ತಕ್ಕೊಳ್ಳೋಣ. ಇದೇ ರೀತಿ ಉದ್ದಿನ ಬೇಳೆ ಎಷ್ಟದ ಎಲ್ಲವನ್ನ ರುಬ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕೊಳ್ಳೋಣ. ಇವಾಗ ನೆನೆದಿರೋ ಅಕ್ಕಿ ಅದನ್ನು ತಗೊಂಡು ಅದೇ ಮಿಕ್ಸರ್ ಗ್ರೈಂಡರ್ ಒಳಗೆ ಹಾಕಿ ನಾವು ರುಬ್ಕೊಳ್ಳೋಣ. ಅಕ್ಕಿ ಒಳಗೆ ಜಾಸ್ತಿ ನೀರ್ ಹಾಕ್ಬೇಡ್ರಿ, ಸ್ವಲ್ಪನೇ ನೀರ್ ಹಾಕಿ ಇದನ್ನ ನಾವು ರುಬ್ಕೋಬೇಕು. ಆದ್ರೆ ಇಲ್ಲಿ ಒಂದು ಟಿಪ್ಸ್ ಏನ್ ಫಾಲೋ ಮಾಡ್ಬೇಕಂದ್ರೆ ನೀವು ಈ ಅಕ್ಕಿನ ನುಣ್ಣಗ ಬೇಡ, ಸ್ವಲ್ಪ ಈ ರವ ಇರ್ಬೇಕು ನೋಡ್ರಿ. ಈ ಚಿರೋಟೆ ರವ ಇರ್ತದಲ್ಲ ಅಷ್ಟು ಸ್ವಲ್ಪ ಕೈಗೆ ತರಿಯಾಗಿ ಹತ್ತಿದ್ರೆ ಸಾಕು, ಬಹಳ ದಪ್ಪನೂ ಅಲ್ಲ. ಈ ಚಿರೋಟೆ ರವದಷ್ಟು ಸಣ್ಣ ಆದ್ರೆ ಸಾಕು. ಸ್ವಲ್ಪ ಉರುಟು ಹಾಕಿ ಅದನ್ನು ಈ ಉದ್ದಿನ ಹಿಟ್ಟಿನಲ್ಲೇ ಮಿಕ್ಸ್ ಮಾಡಿ ಕೈಯಿಂದ ಚಂದ ಕಲಿಸ್ಬೇಕು. ಯಾಕಂದ್ರೆ ಅದ್ರೊಳಗೆ ಏರಿಯೇಷನ್ ಆದ್ರೆ ಹಿಟ್ಟು ಚಂದ ಉಬ್ಬಿ ಬರ್ತದ. ಇವಾಗ ಇದನ್ನು ಮುಚ್ಚಿ ನಾನು ಓವರ್ ನೈಟ್ ಫರ್ಮೆಂಟ್ ಆಗ್ಲಿಕ್ಕೆ ಬಿಟ್ಟೀನಿ. ರಾತ್ರಿ ಮುಚ್ಚಿಟ್ಟಿದೆ. ಈಗ ಬೆಳಿಗ್ಗೆ 8-8:30 9 ಅಂದ್ರೆ ಆಲ್ಮೋಸ್ಟ್ ಒಂದು 10 ತಾಸಾಯ್ತು. ನೋಡ್ಬೋದು ನೀವು, ಮೇಲೆಲ್ಲ ಸಣ್ಣ ಸಣ್ಣ ಗುಳ್ಳಿಗಳು, ಒಳಗಡೆನೂ ಎಷ್ಟು ಸಣ್ಣ ಗುಳ್ಳಿಗಳು ಬಂದದೆ. ಹಿಟ್ಟುನು ಬಹಳ ಉಬ್ಬಿ ಬಂದದೆ. ಈ ರೀತಿ ಹಿಟ್ಟು ಚಂದ ಉಬ್ಬಿ ಬಂದ್ರನೆ ನಮ್ ಇಡ್ಲಿ ಬಹಳ ಸಾಫ್ಟ್ ಆಗ್ತದೆ. ಇದಕ್ಕೆ ರುಚಿಗೆ ಉಪ್ಪು, ಸೋಡಾದ ಬದಲಾಗಿ ಇಲ್ಲೇನ್ ಹಾಕ್ತಾ ಇದ್ದೀನಿ ಅಂದ್ರೆ ನಾನು 2-3 ಟೀ ಸ್ಪೂನಿನಷ್ಟು ಎಣ್ಣೆ. ಈ ಎಣ್ಣೆ ಏನದ ಹಾಕೋದ್ರಿಂದ ನೀವು ಸೋಡಾದಷ್ಟೇ ಸಾಫ್ಟ್ ಆದ ಇಡ್ಲಿ ರೆಡಿ ಮಾಡ್ಬೋದು. ಸೋಡಾ ಹಾಕಿದ್ದು ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ. ಅದಕ್ಕೆ ನಾನು ಹೇಳೋ ಟಿಪ್ಪನ್ನ ಫಾಲೋ ಮಾಡ್ರಿ. ಇಡ್ಲಿ ಹಿಟ್ಟು ರೆಡಿ ಆಯ್ತು. ಇವಾಗ ಒಂದು ರುಚಿಯಾದ ಒಂದು ಚಟ್ನಿ ಮಾಡೋಣ, ನೀರ್ ಚಟ್ನಿ. ಎಣ್ಣೆ ಕಾಯಿಸೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳ್ರಿ. ಅದ್ರೊಳಗೆ ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ, ಸ್ವಲ್ಪನೇ ಪುದೀನ ಸೊಪ್ಪು, ಒಂದು 10-15 ಎಲೆ, ಆಮೇಲೆ ಒಂದು 8-10 ಎಲೆ ಕರಿಬೇವು ಹಾಕೋಣ. ಈ ಬೆಳ್ಳುಳ್ಳಿ ಬೇಕಾಗಿತ್ತು ಅಂದ್ರೆ ನೀವು ಇದ್ರೊಳಗೆ ಬೆಳ್ಳುಳ್ಳಿ ಹಾಕೋಬಹುದು. ಸ್ವಲ್ಪ ಮೆಣಸಿನ್ಕಾಯಿ ಸಾಫ್ಟ್ ಆದ್ಮೇಲೆ ಒಂದು ಬಟ್ಲದೊಳಗ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಮೊದಲೇ ನಾವು ಈ ಪ್ಯಾನ್ ಒಳಗೆ ಎಣ್ಣೆ ಜಾಸ್ತಿ ಹಾಕಿದ್ವಿ. ಅದೇ ಎಣ್ಣೆ ಒಳಗೆ ಈ ಚಟ್ನಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡ್ಲಿಬೇಳೆ ಹಾಕೊಳ್ಳೋಣ. ಸ್ವಲ್ಪ ಈ ಉದ್ದಿನಬೇಳೆ ಕಡ್ಲಿಬೇಳೆ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು. ಇವಾಗ ನೋಡ್ಬೋದು ನೀವು ಉದ್ದಿನಬೇಳೆ ಕಡ್ಲಿಬೇಳೆ ಲೈಟ್ ಬ್ರೌನ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕೋಣ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕೋಣ. ಎರಡು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ತಾಳ್ಸ್ಕೊಂಡಂಗೆ ಮಾಡ್ರಿ. ಆಮೇಲೆ ಇದಕ್ಕೆ ಸಾಕಷ್ಟು ಇಂಗನ್ನ ಹಾಕೋಣ. ಈ ಒಗ್ಗರಣೆನ ಸೈಡಿಗೆ ಇಡ್ರಿ. ಈ ಒಗ್ಗರಣೆ ಹಾಕೋದ್ರಿಂದ ನೀರ್ ಚಟ್ನಿಗೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಇವಾಗ ಚಟ್ನಿ ಮಾಡೋಣ. ನೀರ್ ಚಟ್ನಿ ಒಂದು ಸಣ್ಣ ಬಟ್ಲದಷ್ಟು ನಾನು ಹುರಿದಿರೋ ಶೇಂಗಾದ ಬೀಜ ತಗೊಂಡಿನಿ, ಸಿಪ್ಪೆ ತಗೊಂಡಿನಿ ಶೇಂಗಾದ ಬೀಜದ್ದು. ಅಷ್ಟೇ ಪ್ರಮಾಣದೊಳಗೆ ನಾನು ಪುಟಾಣಿ ಕಾಳು ತಗೊಂಡಿನಿ. ನಿಮ್ಗೆ ಯಾವ ಗ್ಲಾಸ್ ಬೇಕೋ ಆ ಗ್ಲಾಸಿನ ಅಳತಿ ಒಳಗೆ ತಗೊಳ್ರಿ. ಶೇಂಗಾ ಮತ್ತೆ ಪುಟಾಣಿ ಸಮ ಪ್ರಮಾಣದಾಗ ತಗೊಳ್ಳೋಣ. ತುರಿದಿರೋ ಹಸಿ ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ. ಸ್ವಲ್ಪ ಜೀರಿಗೆ ಹಾಕೋಣ, ಒಂದು ಅರ್ಧ ಟೀ ಸ್ಪೂನಿನಷ್ಟು. ಆಮೇಲೆ ಈ ತಾಳ್ಸ್ಕೊಂಡಿರೋ ಮೆಣಸಿನ್ಕಾಯಿ, ಪುದೀನ ಎಲ್ಲ ಅದ್ರೊಳಗೆ ಹಾಕೋಣ. ಇದಕ್ಕೆ ಹುಳಿಗೆ ನಾವು ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಬೆಲ್ಲ. ಹುಣಸೆಹಣ್ಣು ಹಾಕಿದ ತಕ್ಷಣ ಸ್ವಲ್ಪ ಬೆಲ್ಲ ಹಾಕ್ರಿ ನೀವು, ಟೇಸ್ಟ್ ಭಾಳ ಚಲೋ ಬರ್ತದೆ.
ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಇಂಗು ಹಾಕಿ ಇದನ್ನ ಮೊದಲು ನೀರು ಹಾಕೊಳ್ಳಾರ್ದೆ ಹಾಗೆ ಇದನ್ನ ನಾವು ರುಬ್ಕೊಳ್ಳೋಣ. ಇವಾಗ ಎಲ್ಲವೂ ಒಟ್ಟಿಗೆ ಮಿಕ್ಸ್ ಆಗಿ ಚಂದ ಬರ್ತದೆ. ಈ ರೆಸಿಪಿ ಬಹಳ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ ನುಣ್ಣಗ ಇದನ್ನ ರುಬ್ಕೊಳ್ಳೋಣ. ಬಹಳ ಗಟ್ಟಿ ಅನ್ಸಿದ್ರೆ ಮತ್ತೆ ಸ್ವಲ್ಪ ನೀರು ಹಾಕೊಳ್ಳೋಣ. ಇವಾಗ ಇದನ್ನೊಂದು ಪಾತ್ರೆ ಒಳಗೆ ತಕ್ಕೊಳ್ರಿ. ಅದೇ ಜಾರ್ ಒಳಗೆ ಇನ್ನೂ ಸ್ವಲ್ಪ ನೀರು ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡ್ರಿ. ಬಹಳ ಗಟ್ಟಿ ಇತ್ತಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಯಾಕಂದ್ರೆ ಇದು ನೀರು ಚಟ್ನಿ ಅದ, ತೆಳುವಾಗಿ ಇರಬೇಕು. ಆವಾಗ ಇದ್ರ ಟೇಸ್ಟು ಚಲೋ ಬರ್ತದೆ. ಆಮೇಲೆ ಇದಕ್ಕೆ ನಾವು ಮಾಡಿರೋ ಈ ಒಗ್ಗರಣೆನ ಕಲಸಿ ಈ ಮೃದುವಾದ ಇಡ್ಲಿಗೆ ಇದೊಂದು ಪರ್ಫೆಕ್ಟ್ ಆದ ಚಟ್ನಿ. ಇದನ್ನ ನೀವು ದೋಸೆ ಜೊತೆ ಉಪ್ಪಿಟ್ಟಿನ ಜೊತೆನೂ ಸರ್ವ್ ಮಾಡ್ಬೋದು. ಇವಾಗ ಇಡ್ಲಿ ಮೌಲ್ಡಿಗೆ ಸ್ವಲ್ಪ ಎಣ್ಣೆ ಚಂದ ಹಚ್ಚಿ ಈ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿ ಕುಕ್ಕರ್ನಾಗಿಟ್ಟು ಒಂದು 10 ರಿಂದ 12 ನಿಮಿಷ ಇದನ್ನ ಹಬೆ ಒಳಗೆ ಬೇಯಿಸ್ಕೊಳ್ರಿ. ಆಮೇಲೆ ಹಬೆಯಿಂದ ತೆಗೆದ ಮೇಲೆ 1 ನಿಮಿಷ ಹಾಗೆ ಬಿಡ್ರಿ. ಬಿಸಿ ಬಿಸಿಯಾಗಿ ಇಡ್ಲಿ ತೆಗಿಲಿಕ್ಕೆ ಹೋಗ್ಬಾರ್ದು. ಒಂದು 30 ಸೆಕೆಂಡ್ ಅದಾದ್ಮೇಲೆ ಇಡ್ಲಿ ತೆಗೆದ್ರೆ ನೋಡ್ಬೋದು ನೀವು ಈ ರೇಷನ್ ಅಕ್ಕಿಯಿಂದ ಸೂಪರ್ ಸಾಫ್ಟ್ ಆದ ಇಡ್ಲಿ, ಅದ್ರ ಜೊತೆಗೆ ಒಂದು ಪರ್ಫೆಕ್ಟ್ ಆದ ನೀರ್ ಚಟ್ನಿ. ಒಂದು ಸರ್ತಿ ಈ ರೆಸಿಪಿ ಟ್ರೈ ಮಾಡ್ರಿ. ಬಹಳ ಇಷ್ಟ ಆದ್ರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡ್ರಿ. ಥ್ಯಾಂಕ್ ಯು.